ಥೂ ಭ್ರಾಂತು ಭ್ರಾಂತು, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ನಿನ್ನ ಮಾಯಾಗಾರವನ್ನು ನೋಡಿ ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಸಸಾಗರ ಪೃಥ್ವಿಯನ್ನು ಶಾಸನ ಮಾಡಬಲ್ಲ ವಸುಂಧರೆಯ ಕುವರ, ಗೌಂಧಾರಿ ಗರ್ಭ ಸಂಜಾತ, ಶತ್ರು ಧ್ವಂಸ ದುರ್ವೀರ, ಆಸ್ತಿನಾವತಿಯ ಮಣಿಮುಗುಡ, ನನ್ನ ರತ್ನ ಸಿಂಹಾಧೀಶ್ವರಗಿಂತ ಈ ಮಾಧವನ ಶಯನಾಗೃಹವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಸಾತ್ಯಕಿ, ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಏನು, ನಾನು ಅಸ್ಥಿರಾವತಿಯಿಂದ ದ್ವಾರಕೆಗೆ ಬಂದರೂ ಸಹ ಈ ಕೃಷ್ಣನ ನಿದ್ರೆಯು ಮುಗಿದಿಲ್ಲವೇ? ಅದಂತಿರಲಿ, ನಿನ್ನೊಡನೆ ಒಂದು ಮಾತಿದೆ ಸಾತ್ಯಕಿ. ಅದೇನು ಕೊರ ರಾಜ? ಸಾತ್ಯಕಿ, ನಮಗೂ ಪಾಂಡವರಿಗೂ ಘೋರವಾದ ಯುದ್ಧ ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರ? ಇದಕ್ಕೆ ನಾವು ಉತ್ತರ ಕೊಡಲು ಸಾಧ್ಯವಿಲ್ಲ ಕುರು ರಾಜ. ನಾವೆಲ್ಲ ಶ್ರೀಕೃಷ್ಣನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲರೂ ನಾವು ಸಹ ಅಲ್ಲೇ ಇರುವೆವು. ಶ್ರೀಕೃಷ್ಣನು ನಮ್ಮ ಪಕ್ಷ ವಹಿಸಿದನೆಂದರೆ ಅಕ್ಷಾಣಿ ಬಲರಾಮ ಸಹಿತ ಯಾದವ ಸೈನ್ಯವು ನಮ್ಮ ಪಕ್ಷದಲ್ಲಿದ್ದಂತೆಯೇ ಸರಿಬಿಡು. ಇದ್ದರೂ ಇರಬಹುದು. ಬಾ, ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಸಾತ್ವಿಕಿ. ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ರಾಜ್ಯ ಸಂಪತ್ತನ್ನು ಬಲಭದ್ರನಾದ ಅಣ್ಣನಿಗೆ ಒಪ್ಪಿಸಿ ತಾನು ಮಾತ ಸುಖ ನಿದ್ರೆಯಲ್ಲಿ ನಿದ್ರಾಪರವಶನಾಗಿರೋನು. ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ಕೃಷ್ಣನು ಎಚ್ಚರಾಗುವ ತನಕ ಈ ಮಂದಿರದಲ್ಲಿ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೊರಡುವೆನು. ರಾಜಾದಿ ರಾಜ ಗುರುಕುಲ ಚಕ್ರೇಶ್ವರನಾದ ನಾನು ಕೇವಲ ಧನ ಕಾಯುವ ಗೋಪಾಲನ ಪಾದತಳದಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ಶಿರೋಭಾಗದಲ್ಲಿ ಶಿರೋಭಾಗದಲ್ಲಿ ಸಾರ್ಥಕಿ, ನನ್ನ ಪ್ರಾಣಸಖನಲ್ಲಿ ಇನ್ನೆಲ್ಲಿ ನಿನ್ನ ಪ್ರಾಣಸಖ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ, ಏನಾಯಿತು ಸಾರ್ಥಕಿ? ನನಗೆ ಹೇಳಲು ಬಾಯಿಲ್ಲ, ನೀನೇ ನೋಡಲ್ಲಿ. ಓಹೋ ದುರ್ಯೋಧನ, ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಹೌದು, ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನಿಂದ ಶ್ರೀಕೃಷ್ಣನ ಆಶಯ ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆ ಇಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವುಗಳು ಮರುವುದಾದರೆ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಪಾಂಚಾಲಿಯ ಸಹಿತ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನು ಮೊದಲೇ ಇಲ್ಲಿಗೆ ಬಂದೆನು ಪಾರ್ಥ. ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಿದರೆ ತಾನೇ ಹಲವು ರಾಜರ ಸಹಾಯವು ಸಹಕಾರವು ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದಕದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ಸರಿ ಸರಿ, ನೀನು ಯಾವ ಇಚ್ಛೆಯಿಂದ ಆದರೂ ಬಾ ಪಾರ್ಥ. ಈ ಬಾರಿ ಕೃಷ್ಣ
ಈತನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ. ದುರ್ಯೋಧನ, ನೀನು ಮರೆಯಬೇಡ. ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಹೇಳು. ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಕ್ಷೀರಸಾಗರ ಶಯನಂ ರಮಾಕಾಂತಂ ಆ ಶ್ರೀವಾಸುದೇವಂ ಭಕ್ತಜನ ಪರಿಪಾಲನಂ ಜಾಗರಿತಂ ನಮೋ ಕೇಶವ. ಮರೆಯಾಲಿಸಿ ಮೌನವ ತೊರೆದು ಮಾನವ ಜೀವರ ಮೌನವ ತೊರೆದು ಮಾನವ ಜೀವರ ಮೌನವ ತೊರೆದು ಮಾನವ ಜೀವರ ಹಿತ ಬಯಸಿ ಮೊರೆಯೋ ಶ್ರೀ ಹರಿ ಹಿತ ಬಯಸಿ ಮೊರೆಯೋ ಶ್ರೀ ಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರು ಹರಿ. ಅಂಧಕಾರ ಹರಿಸಿ ಅಂಧಕಾರ ಹರಿಸಿ ಅಂಧಕಾರ ಹರಿಸಿ. ಯಾರು ಯಾರು ಧನಂಜಯ, ಯಾವಾಗ ಬಂದೆ? ಕ್ಷೇಮವೇ? ಈ ಚರಣದಡಿಯಲ್ಲಿ ಏಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ ಯಾರು? ಭಾವ. ಕುರುಕುಲ ಚಕ್ರೇಶ್ವರ. ಯಾರು? ಭಾವ ಕೌರವೇಶ್ವರ. ಯಾವಾಗ ಬಂದೆ? ಕ್ಷೇಮವೇ? ಬಂದವರು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ? ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ ಭಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾವೇಶದಲ್ಲಿ ಎಚ್ಚರಿಸಲು ಸಾಧ್ಯವೇ? ನಾನು ಒಂದು ಬಹಳ ಹೊತ್ತಾದರೂ ಸಹ ಎಚ್ಚರನಾಗದು ಇದ್ದು ಈ ನಿನ್ನ ಪ್ರಾಣಸಕ ಪಾತ್ರನು ಬಂದೊಡನೆ ಎದ್ದು ನಿಂತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ನಿನ್ನೀ ಕಪಟ ನಾಟಕ.
ಇಲ್ಲ ಬಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದರಲ್ಲಿ ನೀವೀರುವರು ಏಕಕಾಲದಲ್ಲಿ ಇಲ್ಲಿಗೆ ಬಂದಿರಲು ಕಾರಣವೇನು? ಕೃಷ್ಣ ಗೋರ್ಗಿರುವ ಕಾಡ್ಗಿಚ್ಚಿನಂತೆ ಕುರು ಪಾಂಡವರ ಭೀಕರ ಸಂಗ್ರಾಮ ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷದ ವಹಿಸಲೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿದ್ದೆ. ಓ, ಕುರುಪಾಂಡವರಿಗೆ ಇದ್ದವೆ. ಬೇಡ 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 ಸುಯೋಧನ, ಹಠ ಬೇಡ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ, ದಟಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಶಯೇಕೋ ನಿರಾಶೆ. ಭಾವ ಕೃಷ್ಣ ಭಾರತ ವಾಸುದೇವ, ಭರತ ಕಂದ ಪ್ರಳಯದಿಂದ ಲಾಭರಿಗೋ ಸಂತಾಪದುರಿತ ಬೇಡವೋ ಹಠ ಸಮರ ಸಾಹಸ ಅನುಚಿತ. ಭರತ ಕಂದ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ. ಸುಯೋಧನ, ಸದೆಯರಲ್ಲಿ ದ್ರೋಹವೆನಿಸಿ ಭರತ ಭೂಮಿ ಆಳ ಬಯಸಿ, ಸದೆಯರಲ್ಲಿ ದ್ರೋಹವೆನಿಸಿ ಭರತ ಭೂಮಿ ಆಳ ಬಯಸಿ, ಬಂದು ಬಳಗರ ಚದಿಂದ ಬೇಡ. ಒಂದು ಬಾಳೆಗರಾಜದಿಂದ ಮರಣವಾಮ ಮಾಡಬೇಡ, ಶಾಂತನಾಗಿ ಕೊಡುತ್ತಬೇಡ. ಮರಣವಾಮ ಮಾಡಬೇಡ, ಶಾಂತನಾಗಿ ಕೊಡುತ್ತಬೇಡ. ಭರತ ಕಂದ ಪ್ರಳಯದಿಂದ ಲಾಭಯಾರಿಗೋ ಲಾಭಯ. ಸಂತಾಪ ದುರಿತ ಬೇಡವೋ ಹಠ ಸಮರ ಸಾಹಸ ಅನುಚಿತ. ಭರತ ಕಂದ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ ಲಾಭಯಾರಿಗೋ. ಭಾವ ಕೃಷ್ಣ ಕೇವಲ ನೆಲದಾಸಗಾಗಿ ಅಣ್ಣ ತಮ್ಮಂದಿರದ ನೀವು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು. ಕೃಷ್ಣ ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗುಂಟು. ಈ ಉಪದೇಶವನ್ನು ಬಿಟ್ಟು ನಮ್ಮೀರುವರ ಬೇಡಿಕೆಯನ್ನು ಈಡೇರಿಸುವಂತ ನಾವು. ಕೇಳಿದೆಯಾ ಪಾರ್ಥ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನೂ ಸಹ ಯಾದವರ ಸಹಾಯವನ್ನು ಬೇಡಿ ಬಂದಿರುವುದೆಂದು ತೋರುತ್ತಿರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಜನಾರ್ದನ, ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು. ಅದನ್ನಿಗೂ ಸಾಧ್ಯವಿಲ್ಲ ಮುಕುಂದ. ಹಾ ನಾನು ನಿನ್ನ ಬಳಿಗೆ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ಮೊದಲು ಬಂದವನು ನಾನು.
ನನ್ನ ಪಕ್ಷ ವಹಿಸಿದರೆ ಕೃಷ್ಣ ಧರ್ಮವನ್ನು ಪಾಲಿಸದಂತಾಗುವುದು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೂ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡನೆ. ಇರಬಹುದು. ಆತನಾದವು ನಿನಗೆ ವಯಸ್ಸಿನಲ್ಲಿ ಚಿಕ್ಕವನು. ತನಗೆ ಬೇಕಾದ್ದನ್ನು ಕೇಳುವ ಅಧಿಕಾರ ಆತನಿಗಿದೆ. ಈಗ ಕೇಳಿ. ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಆಚರಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನೂ ನಿರಸ್ತ್ರದಾಯನೂ ಆದ ನಾನೊಂದು ಕಡೆ. ಇದರಲ್ಲಿ ನಿನಗೆ ಯಾವುದು ಬೇಕು ಕೇಳು ಪಾರ್ಥ. ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು, ನಿರಾಯುಧನು, ನಿರಸ್ತ್ರನು ಆದ ಈತನಿಂದೇನು ಪ್ರಯೋಜನ? ಕೃಷ್ಣ, ಭಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಸಹಿತ ಬಲರಾಮ ಯಾದವ ಅಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷ ವಹಿಸಲಿ. ಕೃಷ್ಣ, ಭಲೆ ಭಲೆ. ಸುಯೋಧನ, ನಿನಗೆ ತಕ್ಕದ್ದನ್ನು ಪಡೆದುಕೊಂಡೆ. ನಡೆ, ಆ ಸೈನ್ಯಕ್ಕೆ ಆಜ್ಞೆ ಮಾಡುವೇನು. ನಡೆ ಮಾವ. ಭಲೆ ಕಪಟ ನಾಟಕ ಸೂತ್ರಧಾರಿ, ಪಾಂಡವರ ಪಕ್ಷಪಾತಿ, ಭಕ್ತರನ್ನೆಚ್ಚರಿಸುವ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಬಲಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ, ಬಲಿರೇ ಏನಿದು ನಿನ್ನ ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಾಣ ಅಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸೆ, ಮೃತ್ಯುತಾಂಡವ ಪ್ರಳಯ ಮೃತ್ಯು ಸಿಂಹನಾದ ಧರಣಿಗೋದಿನ ಈ ಕೌರವೇಶ್ವರ ರಾಜಧರ್ಮಗಳ ಸಹಿಸಲಾರ. ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಕಾಪಾಡಿ ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಅದರಲ್ಲಿ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಈಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ರಣದೋಳು ಹಾಯ್ದವ ಮಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವೆತ್ತಿರುವೆ. ವಚನ ಭ್ರಷ್ಟನಾದೆ, ಎಚ್ಚರ. ಅದು ಮುಂದೆ ತಾನೇ ಗೊತ್ತಾಗುವುದು. ನಡೆ ಬಾವ. ನಾನಿನ್ನು ಹೋಗಿ ಬರಲೇ ರುಕ್ಮಿಣೀಪತಿ. ಹೋಗಿ ಬಾ ಬಾವ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯವರ್ತದ ಯೋಗಿಶ್ರೇಷ್ಠನು, ನನ್ನ ಪ್ರಾಣಸಕನು, ಬಂಧುವಾದ ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಿದನು. ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾಂತಿಯ ಕರುಣದೆ ದಾರೆಗೆ, ಹರಡಿದ ಕಾಂತಿಯ ಕರುಣದೆ ದಾರೆಗೆ ಸಾರ್ಥಕವಾದ
ಪೂರ್ಣವಾಯಿತು ಎನ್ನ ಮನೋರಥ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಪಾಂಡವ ವಿಜಯ ನಂದ ವಿನೋದ ಪಾಂಡವ ವಿಜಯ ನಂದ ವಿನೋದ ಎಂದಮ್ಮ ಪಾಲಿಪ ದೇವನೆನಿಸಿದ ಎಂದಮ್ಮ ಪಾಲಿಪ ದೇವನೆನಿಸಿದ ಧನ್ಯತೆಯಾಂತೆವು ಪುಣ್ಯೋದಯದಿ ಕೃಷ್ಣ ಧನ್ಯತೆಯಾಂತೆವು ಪುಣ್ಯೋದಯದಿ ಧನ್ಯತೆಯಾಂತೆವು ಪುಣ್ಯೋದಯದಿ ರಾಧಾ ರಮಣ ಕೈವಚನಾದ ರಾಧಾ ರಮಣ ಕೈವಚನಾದ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಅರ್ಜುನ ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟಿಯಲ್ಲ. ಹರಿತವಾದ ಖಡ್ಗವನ್ನು ಬಿಸಾಟು ಹೊರೆಯನ್ನ ಸರಿಸುವ ಮಂದಮತಿಗಳಂತೆ ಮುಂದೆ ರಣ ದುರಂತನಾಗಿ ಮರೆಯುವ ಬಲರಾಮ ಸಹಿತ ಯಾದವ ಆಕ್ಷಾಯಣಿ ಸೈನ್ಯವನ್ನು ಕೇಳುವುದನ್ನು ಬಿಟ್ಟು ಯುದ್ಧೋನ್ಮುಖನೂ ನಿರಸ್ತ್ರನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ವಾಸುದೇವ, ನನ್ನ ನಿನ್ನಲ್ಲಿ ಇಂದ್ರಜಾಲವೇಕೆ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು. ಕೃಷ್ಣ, ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತ್ತಿನ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಾಪವಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯ ಅಂತಹ ದೈವತ್ವದ ಮಹಿಮೆ ನನ್ನನ್ನೇಲಿದೆ ಪಾರ್ಥ. ವಾಸುದೇವ, ನಿನ್ನ ನನ್ನಲ್ಲಿ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಮುರಾರಿ ನಿನ್ನಯ ಒಲುಮೆಯ ಬಾಲದಿ ಮುರಾರಿ ನಿನ್ನಯ ಒಲುಮೆಯ ಬಾಲದಿ ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ಕರದೊಳು ಗಾಂಡೀವ ಹಿಡಿದಿದೆಯೋ ದೃಢದೆ ಕರದೊಳು ಗಾಂಡೀವ ಹಿಡಿದಿದೆಯೋ ದೃಢದೆ ಎದೆಗಡದಿರು ಜೋತೆ ಕೊಡುದೀರ ನೀ ನೆನಪೇ ಎದೆಗಡದಿರು ಜೋತೆ ಕೊಡುದೀರ ನೀ ನೆನಪೆ ಕಾತುರವೇ ತಕ್ಕೆ ವಿಜಯ ವಿಜಯ ಕಾತುರವೇ ತಕ್ಕೆ ವಿಜಯ ವಿಜಯಕ್ಕೆ ಕಾರಣ
ವಿಜಯಕ್ಕೆ ಕಾರಣ ತಾತನು ನೀನೆ, ವಿಜಯಕ್ಕೆ ಕಾರಣ ತಾತನು ನೀನೆ. ವಿಜಯಕ್ಕೆ ಕಾರಣ ತಾತನು ನೀನೆ, ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ. ಪಾರ್ಥ ನಿನ್ನಯ ಹಿತವ ಸತತವೋ ನಾ ಬಯಸಿತ. ಪಾರ್ಥ ನಿನ್ನಯ ಹಿತವ ಸತತವೋ ನಾ ಬಯಸಿ, ಅನವರತವೋ ನಿನ್ನ ಬಿಡದಲೆ ಪರವೇ. ಅನವರತವೋ ನಿನ್ನ ಬಿಡದಲೆ ಪರವೇ. ಮನದನು ಮಾನವ ಪಾರ್ಥ ಧನಂಜಯ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಮನದನು ಮಾನವ ಬಿಡು ಪ್ರಿಯ ಸಖ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಸಾಧಿಸು ಕಾರ್ಯವ ಭಯವೇ ತಗೆ ಇನ್ನು. ಸಾಧಿಸು ಕಾರ್ಯವ ಭಯವೇ ತಗೆ ಇನ್ನು. ಸಾಧಿಸು ಕಾರ್ಯವ ಭಯವೇ ತಗೆ ಇನ್ನು. ಕಾತುರವೇ ತಗೆ ವಿಜಯ ವಿಜಯ, ಕಾತುರವೇ ತಗೆ ವಿಜಯ ವಿಜಯ. ಕೃಷ್ಣ ಧನಂಜಯ ಧನಂಜಯ ಅಣ್ಣ ಧನಂಜಯ, ಅಂತೂ ನೀನು ಒಳ್ಳೆಯ ಮಾತುಗಳನ್ನಾಡಿ ನನ್ನೊಂದು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಆಸೆಯನ್ನು ಪೂರೈಸುವುದೇ ನನ್ನ ಕರ್ತವ್ಯ. ಈಗ ನೀನು ನೋಡಿ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮರಾಜರುಗಳಿಗೆ ತಿಳಿಸು. ಆಜ್ಞೆ ಮಾಧವ. Bobby,
ಬಾಬೇಗ ಮನಮೋಹನ ಸ್ವಾಮಿ ಬಾಬೇಗ ಮನಮೋಹನ ಬಾಬೇಗ ಹಾಗಾದರೆ ಯುದ್ಧವು ನಿಶ್ಚಿತವಾಯ್ತಲ್ಲವೇ ಸ್ವಾಮಿ? ನಾನು ಮೊದಲೇ ಹೇಳಿದನಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯ ನಲಿಯುವುದೆಂದು ಪ್ರಭು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಹೌದು ಸ್ವಾಮಿ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆಯದ ಅಜಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯ ದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ ದಳ. ಯುದ್ಧ ಮುಗಿದ ಮೇಲೆ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಅನಂತ ಪ್ರಳಯ, ಅಸೀಮ ಧ್ವಂಸ. ಸ್ವಾಮಿ, ಸಮಾಧಾನ ಬೇಡವೆಲ್ಲ ಕೋಮಲಾಂಗಿ ವಿಫಲವಾಯ್ತು. ಸಮಾಧಾನ ಬೇಡವೆಲ್ಲ ಕೋಮಲಾಂಗಿ ವಿಫಲವಾಯ್ತು. ಸಮರದಂಡವಿಂದು ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ. ಧರಣಿ ಪಾಪಹಾರಿಣಿ, ಪಾಪಹಾರಿಣಿ, ಪಾಪಹಾರಿಣಿ. ಸಮಾಧಾನ ಬೇಡವೆಲ್ಲ ಕೋಮಲಾಂಗಿ ವಿಫಲವಾಯ್ತು. ಸಮಾಧಾನ ಬೇಡವೆಲ್ಲ ಕೋಮಲಾಂಗಿ ವಿಫಲವಾಯ್ತು. ಸಮರದಂಡವಿಂದು ಹಾರಿಣಿ, ಹಾರಿಣಿ ಪಾಪಹಾರಿಣಿ, ಪಾಪಹಾರಿಣಿ, ಪಾಪಹಾರಿಣಿ. ಸ್ವಾಮಿ, ಮಾನವ ಲೋಕದ ಪ್ರಳಯ ವಾರ್ತೆಯಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗೊಳ್ಳಲೇಕೆ ಶಾಂತಿ ಸಂಧಾನಕ್ಕಾಗಿ ನೀನು ಪ್ರಯತ್ನಿಸಬಾರದೆ? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅನಿವಾರ್ಯ. ಆದರ ಆ ಯುದ್ಧದಲ್ಲಿ ನಾನು ನೂತನ ಜಗತ್ತನ್ನು ನಿರ್ಮಿಸನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರ ರಕ್ತದಿಂದ ಪೃಥ್ವಿಯ ಕಲಶವನ್ನು ತೊಳೆಯನು.
ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಚಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನಹ್ಯ ಫಲಪುಸ್ತಕಗಳನ್ನು ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿನ್ನ ಸ್ವಶಂಭೃತ ಸಂಜೀವಿನಿಯಂತೆ ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲ. ಅದೆಳಿದು ಈ ರಕ್ತಪಾತದ ಅವಶ್ಯಕತೆಯಾದರೆ ಏಕೆ ಪ್ರಭು? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ವಿಷ ಸರ್ಪದಿಂದ ಸಂಭರಿಸಬೇಕಾದರೆ ವಿಷಸ್ಪರ್ಶವಾದ ಅವಾಯನ್ನು ಛೇದಿಸದೆ ಮತ್ಯಾವ ಉಪಾಯವಿಲ್ಲ ದೇವಿ. ಇಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ ಪ್ರಭು.
ಭಲ 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 ಬಲಿರಯ್ಯನ ಜಾರು ಪರಿಸಮರು ಈ ಕರೆಯೋಳ್ ಭಲ 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 ಬಲಿರಯ್ಯನ ಜಾರು ಸರಿಸಮರು ಉಳಹಾರ ಶಂಕರ ಪರಮ ದುರಂತರ ಕಡಿದು ವೈರ್ಯಾರುಂಗವನಲ್ಲ ಉಳಹಾರ ಶಂಕರ ಪರಮ ದುರಂತರ ಕಡಿದು ವೈರ್ಯಾರುಂಗವನಲ್ಲ ವೈರಿಯ ಶಿರವನ್ನು ಸೋದಿಸಲೆಂದು ಶಿರವನ್ನು ಸೋದಿಸಲೆಂದು ಪ್ರತಾಪ ಫಲಸ್ಯ ಪ್ರಚಂಡ ಬಲರಾಮ ಪ್ರತಾಪ ಫಲಸ್ಯ ಪ್ರಚಂಡ ಬಲರಾಮ ಬಲ 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 ಬಲಿರೆಯನ ಜಾರು ಸರಿಸವರು ಈಗರೆಯೋಳ್ ಬಲ 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 ಬಲಿರೆಯನ ಜಾರು ಸರಿಸವರು ಅತೇರ ಮಹಾಪ್ರಭು ಮಂತ್ರಿ ಶೇಖರ ತಂತ್ರ ಪಾಲಕನೇ ಕೇಳ್ತರೆಯ ಸೌಖ್ಯವ ಮಂತ್ರಿ ಶೇಖರ ತಂತ್ರ ಪಾಲಕನೇ ಅಪೇರೋ ಮಹಾಪ್ರಭು ಕಾಲ ಕಾಲಕ್ಕೆ ಮಳೆಗಾಲಾಗಿ ಬೆಳೆದು ಪ್ರಜೆಗಳೆಲ್ಲ ಸೌಖ್ಯದೆ ಅಪೇರೋ ಮಹಾಪ್ರಭು ಕಾಲ ಕಾಲಕ್ಕೆ ಮಳೆಗಾಲಾಗಿ ಬೆಳೆದು ಪ್ರಜೆಗಳೆಲ್ಲ ಸೌಖ್ಯದೆ ನಳಿನ ನಾಭನ ಸ್ಮರಣೆಯಲ್ಲೇ ಅಪೇರೋ ಮಹಾಪ್ರಭು ನಳಿನ ನಾಭನ ಸ್ಮರಣೆಯಲ್ಲಿ ಕಾಲವರಿತು ಬದಿತೋ ತೇರ್ಪರ ಮಂತ್ರಿ ಶೇಖರ ಪಾಲಕನೇ ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇಳ್ದರೆಯ ಸೌಖ್ಯವ ಮಂತ್ರಿ ಶೇಖರ ತಂತ್ರ ಪಾಲಕನೇ ಮಹಾಪ್ರಭು ನಮ್ಮ ಯಾದವ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದು ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವೆ ತಿಳಿಸುವಂತನಾಗು ಬಾಪು ರಾಜ ಸಾರ್ವಭೌಮ ಸೌಖ್ಯವಾಗಿಯರು ಪ್ರಜೆಗಳು ಪುರಾಜ ಸಾರ್ವಭೌಮ ಸೌಖ್ಯವಾಗಿಯರು ಪ್ರಜೆಗಳು ಯಾದವ ನಗರವೆಲ್ಲ ಯಾದವ ನಗರವೆಲ್ಲ ಸೌಖ್ಯವಾಗಿಯರು ಇಂದು ಸೌಖ್ಯವಾಗಿರರು ಇಂದು ಭೀಕರ ನೀನೇ ಕಾರಣ ಬಾಪು ರಾಜ ಸಾರ್ವಭೌಮ ಸೌಖ್ಯವಾಗಿಯರು ಪ್ರಜೆಗಳು ಯಾದವ ನಗರವೆಲ್ಲ ಯಾದವ ನಗರವೆಲ್ಲ ಸೌಖ್ಯವಾಗಿರಲು ಇಂದು ಸೌಖ್ಯವಾಗಿರಲು ಇಂದು ಭೀಕರ ನೀನೇ ಕಾರಣ ಬಾಪು ರಾಜ ಸಾರ್ವಭೌಮ ಸೌಖ್ಯವಾಗಿಯರು ಪ್ರಜೆಗಳು ಬಾಪು ರಾಜ
ಮಹಾಪ್ರಭು, ಈ ನಮ್ಮ ರಾಜ್ಯದಲ್ಲಿ ಮಳೆಗಳಿಂದ ಬೆಳೆಗಳಾಗಿ ಕ್ಷಾಮ ಡಾಂಬರವಿಲ್ಲದೆ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರೋರು. ಮತ್ತೇನಪ್ಪಣೆ? ಬಲೆ ಬಲೆ ಅಕ್ಕರ ಬಹಳ ಸಂತೋಷ. ನೀ ಪೀಠವನ್ನು ಅಲಂಕರಿಸು. ಋತವರ್ಮ ಮಹಾಪ್ರಭು, ಸೈನ್ಯಾಧಿಪ ಸೈನ್ಯವೇಂತೆ ತೋದು ಸೈನ್ಯಾಧಿಪ. ಅಕ್ಕ ಮಹಾಪ್ರಭು, ಸೈನ್ಯಾಧಿಪ ಸೈನ್ಯವೇಂತೆ ತೋದು ಸೈನ್ಯಾಧಿಪ. ಮಹಾಪ್ರಭು, ಮತ್ತು ರಾಜ ರಾಮದೆ ಇತ್ತು ಕಾಣಿಕೆಯ ಧರ್ಮ. ಮತ್ತು ರಾಜ ರಾಮದೆ ಇತ್ತು ಕಾಣಿಕೆಯ ತಪ್ಪದೆ ತಂದು ಒಪ್ಪಿಸುತ್ತೆಯಾರೆ ಸೈನ್ಯಾಧಿಪ ಸೈನ್ಯವೇಂತೆ ಇರ್ಬೋದು ಸೈನ್ಯಾಧಿಪ. ಮಹಾಪ್ರಭು, ನಮ್ಮ ಯಾದವ ರಾಜ್ಯದಲ್ಲಿ ಯಾದವ ಸೈನ್ಯವು ಯಾವ ರೀತಿ ಇರುವುದು ತಿಳಿಸುವಂತ ನಾವು. ಅಪ್ಪಣ ಪ್ರಭು, ಧರಣಿ ಪಬಿಡು ಬಿಡು ಚಿಂತೆಯ, ಧರಣಿ ಪಬಿಡು ಬಿಡು ಚಿಂತೆಯ, ತಿಳಿದು ನೇಚರ ಒಡಲನು ಬಗೆದು, ತಿಳಿದು ನೇಚರ ಒಡಲನು ಬಗೆದು ಚಿಂತೆಯ, ಧರಣಿ ಪಬಿಡು ಬಿಡು ಚಿಂತೆಯ, ಧರಣಿ ಪಬಿಡು ಬಿಡು ಚಿಂತೆಯ. ನೆರೆಯುತ್ತಲಿರುವ ನೆರೆಯುತ್ತಲಿರುವ ದುರುಳನೆತ್ತರ ಹರಿಸಿ ಬಿಡುವೆನು, ದುರುಳನೆತ್ತರ ಹರಿಸಿ ಬಿಡುವೆ. ಧರಣಿ ಪಬಿಡು ಬಿಡು ಚಿಂತೆಯ, ಧರಣಿ ಪಬಿಡು ಬಿಡು ಚಿಂತೆಯ, ಧರಣಿ ಪಬಿಡು ಬಿಡು ಚಿಂತೆಯ. ರಣರಂಗದಲ್ಲಿ ಮೆರವ ದುರಾತ್ಮರ, ರಣರಂಗದಲ್ಲಿ ಮೆರವ ದುರ ಗದೆಯಲ್ಲಿ ಬಡಿದು ಒಸಗೆ ಬಿಡುವೆನು, ಗದೆಯಲ್ಲಿ ಬಡಿದು ಒಸಗೆ ಬಿಡುವೆನು. ಕಳೆದ ಬಲದ ಮೆರವ ಹಂತಕರ, ಜಗದ ಮೆರವ ಹಂತಕರ ಹಠಾಸವನ್ನು ಮೆಟ್ಟಿ ನಿಲ್ಲವೆ, ಹಠಾಸವನ್ನು ಮೆಟ್ಟಿ ನಿಲ್ಲವೆ. ಧರಣಿ ಪಬಿಡು ಬಿಡು ಚಿಂತೆಯ, ಧರಣಿ ಪಬಿಡು ಬಿಡು ಚಿಂತೆಯ, ಧರಣಿ ಪಬಿಡು ಬಿಡು ಚಿಂತೆಯ, ಚಿಂತೆಯ ಚಿಂತೆಯ. ರಣರಂಗದಲ್ಲಿ ಮೆರವ ದುರಾತ್ಮರ, ರಣರಂಗದಲ್ಲಿ ಮೆರವ ದುರಾತ್ಮರ ಗದೆಯಲ್ಲಿ ಬಡಿ ವಸಗೆ ಬಿಡುವೆನು, ಗದೆಯಲ್ಲಿ ಬಡಿದು ವಸಗೆ ಬಿಡುವೆ. ಜಗದ ಮೆರವ ಹಂತಕರ, ಜಗದ ಮೆರವ ಹಂತ ಹಠಾಸವನ್ನು ಮೆಟ್ಟಿ ನಿಲ್ಲುವ, ಹಠಾಸವನ್ನು ಮೆಟ್ಟಿ ನಿಲ್ಲು. ಧರಣಿ ಪಬಿಡು ಬಿಡು ಚಿಂತೆಯ, ಧರಣಿ ಪಬಿಡು ಬಿಡು ಚಿಂತೆಯ, ಧರಣಿ ಪಬಿಡು ಬಿಡು ಚಿಂತೆಯ, ಚಿಂತೆಯ ಚಿಂತೆಯ. ಮಹಾಪ್ರಭು, ಬಲೆ ಕೃತವರ್ಮ, ಈ ನಮ್ಮ ಯಾದವ ಸೈನ್ಯವು ಶಿಸ್ತಿನ ಸಿಪಾಯಿಯಂತೆ ಹಲವು ತರಬೇತಿಗಳಿಂದ ಕೂಡಿದೆ. ಕಾಡಿನಲ್ಲಿ ಸಿಂಹವನ್ನು ಕಂಡ ಆನೆಗಳು, ಜಿಂಕೆಗಳು, ಕುದುರೆಗಳು ಎದರಿ ಯಾವ ರೀತಿ ಓಡುವವೋ ಆ ರೀತಿ ಈ ನಮ್ಮ ಸೈನ್ಯವನ್ನು ಕಂಡರೆ ಶತ್ರು ರಾಜ್ಯ ಸೈನ್ಯವು ಎದರಿ ರಣರಂಗದಿಂದ ಪಲಾಯನ ಮಾಡುವವೋ. ಮತ್ತೇನಪ್ಪಣ? ಬಲೆ ಬಲೆ ಕೃತವರ್ಮ, ಬಹಳ ಸಂತೋಷ. ಪೀಠವನ್ನು ಅಲಂಕರಿಸು. ಅರುಷವಾನ ತಾಳ್ದೆನ, ಅರುಷವಾನ ತಾಳ್ದೆನ, ಅರುಷವಾನ ತಾಳ್ದೆನ. ಬಲೆ ಮಂತ್ರಿ ಸೈನ್ಯಾಧೀಶರೇ. ಮಹಾಪ್ರಭು, ವಿಭುವಕ್ಕಿಂತುಮಿಗೆ ವಿಭುವಕ್ಕೆ ಸಾಟಿ ತ್ರಿಭುವನದೊಳಗೆ ಯೋವನಿರುವನ. ಬಲೆ ಮಂತ್ರಿ ಸೈನ್ಯಾಧೀಶರೇ. ಮಹಾಪ್ರಭು, ವಿಭುವಕ್ಕೆ
ಗುಣಾಂಕಿತ ಸುಖವರಾಜಿಪ ಶುಭ ಗುಣಾಂಕಿತ ಸುಖವರಾಜಿಪ ಪ್ರಬಲ ಬಲಯುತ ಪರಮ ಗುಣಸಿಂತ ಅರುಸವಾನ ತಾಳ್ದನ ಅರುಸವಾನ ತಾಳ್ದನ ಅರುಸವಾನ ತಾಳ್ದನ ಭಲೇ ಮಂತ್ರಿ ಸೈನ್ಯಾಧೀಕ್ಷರೇ, ನಿಮ್ಮಂತ ಮಂತ್ರಿ ಸೈನ್ಯಾಧೀಕ್ಷರ ಹೊಂದಿರುವಲ್ಲಿ ನಾನೇ ಧನ್ಯನು. ನಿಮ್ಮ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀವಿನ್ನು ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಬಲಭದ್ರ ದೇವರಿಗೆ ಜಯವಾಗಲಿ. ಹಸ್ತಿನಾವತಿಯಿಂದ ದುರ್ಯೋಧನನು ಬರುತ್ತಿರುವನು. ಬಹಳ ಸಂತೋಷ. ಆತನನ್ನು ಉಚಿತ ಮರ್ಯಾದೆಯಿಂದ ಬರಮಾಡಿ. ಅಪ್ಪಣೆ. ಗುರುದೇವರಿಗೆ ವಂದಿಸುವೆನು. ಗುರುರಾಜ, ನಿನಗೆ ಮಂಗಳವಾಗಲಿ. ಬಾ, ನಿನ್ನ ದೇವಪೀಠದಲ್ಲಿ ಕುಳಿತುಕೋ. ಯಾರಲ್ಲಿ ಆಸ್ಥಾನಕ್ಕೆ ನಾಲ್ಕು ಬರಮಾಡು. ಯಾರಲ್ಲಿ ಆಸ್ಥಾನಕ್ಕೆ ರಾಜನರ್ತಕರನ್ನು ಬರಮಾಡು. ಅಂದದ ಶಿಲೆಯೊಂದು ನಲಿದಾಡಿದೆ, ಅಂದದ ಶಿಲೆಯೊಂದು ನಲಿದಾಡಿದೆ, ಅದರ ನೀರ ಪರಿಮಳ ಹೂಬಿದು. ಅಂದದ ಶಿಲೆಯೊಂದು ನಲಿದಾಡಿದೆ.
ನಾಚುತ್ತಾ ಬರುವುದು ದುಂಬಿಯ ಎಡೆಗೆ ಅಂದದ ಶಿಲೆಯೊಂದು ನಲಿದಾಡಿದೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆಯೊಂದು ನಲಿದಾಡಿದೆ ನಲಿದಾಡಿದೆ ನಲಿದಾಡಿದೆ. ಗುರುರಾಜ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ನೀನು ಇಲ್ಲಿಗೆ ಬಂದ ಸಮಾಚಾರವೇನು? ಗುರುದೇವ, ನಮಗೂ ಪಾಂಡವರಿಗೂ ಘೋರವಾದ ಯುದ್ಧ ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸಲೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ಗುರುರಾಜ, ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷ ವಹಿಸಿದನು. ನಾನು ನಿಮ್ಮನ್ನು ಯಾದವ ಅಕ್ಷೋಣಿ ಸೈನ್ಯವನ್ನು ಪ್ರಾರ್ಥಿಸಿದನು. ನೀನು ಗುಪ್ತವಾಗಿ ಹೋಗಿ ಈ ಕಾರ್ಯವನ್ನು ಮಾಡಿಕೊಂಡು ಬಂದದ್ದು ನನಗೆ ಒಳ್ಳೆಯದೇ ಆಯಿತು. ಹೋದರೆ ಕೃಷ್ಣನು ಬೇರೆ ನಾನೇ ಬೇರೆಯಾದ ಸಂಗತಿ ಅಸಂಗತವಾಯಿತಲ್ಲ ದುರ್ಯೋಧನ. ಗುರುದೇವ, ನಾನೇನೋ ಬಹು ರಹಸ್ಯವಾಗಿಯೇ ಓದೆನು. ಆದರೆ ಆ ಪಾಂಡವರಿಗೆ ಅದೇ ತಿಳಿಯಿತೋ ಕಾಣೆ. ನಾನು ಹೋಗುವುದಕ್ಕೂ ಆ ಅರ್ಜುನ ಬರುವುದಕ್ಕೂ ಒಂದೇ ಆಯಿತು. ಗುರುರಾಜ, ಕೃಷ್ಣನು ಆಯುಧವನ್ನು ಇಡುವುದಿಲ್ಲ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುವೆ ತಾನೇ? ಹೌದು ಗುರುದೇವ, ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ನಿನಗೆ ಜಯವು ಖಂಡಿತ. ಬಿಡು ಚಿಂತೆ ದುರ್ಯೋಧನ. ಆ ಯುದ್ಧಕ್ಕೆ ನಾನು ಶತ ಸಿದ್ಧನಾಗಿರುವೆ. ನಿನ್ನ ಅನುಮಾನವನ್ನು ಬಿಡು. ನಾನು ರಣರಂಗಣದಲ್ಲಿ ಹೋರಾಡಿ ಆ ಏಡಿ ಪಾಂಡವರನ್ನು ಅಲ್ಲೋಲ ಕಲ್ಲೋಲ ಮಾಡಿ ಜಯವನ್ನು ಪಡೆಯುವಲ್ಲಿ ನಾನು ಶತ ಸಿದ್ಧನಾಗಿರುವೆ. ನೀನು ಹೋಗಿ ಬಾ ದುರ್ಯೋಧನ. ನಾನು ನನ್ನ ಯಾದವ ಸೈನ್ಯವನ್ನು ಸಿದ್ಧಗೊಳಿಸುವನು. ನಿನಗೆ ಮಂಗಳವಾಗಲಿ. ಆಗಬಹುದು ಗುರುದೇವ. ಗುರುದೇವನಾದ ಬಲರಾಮನು ನನ್ನ ಪಕ್ಷವನ್ನು ವಹಿಸಿದನು. ಇನ್ನು ನನ್ನ ಮುಂದೆ ಸರಿಸಮನಾಗಿ ನಿಲ್ಲಬಲ್ಲ ವೀರನ ಶೂರನ ಅವನಿರುವನ ಅವನಿರುವನ. ಧರ್ಮಕ್ಷೇತ್ರ
ಅಣ್ಣನಾದ ಬಲರಾಮನು ನನ್ನ ಪಕ್ಷವನ್ನು ವಹಿಸಿದನು. ಇನ್ನು ನನಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಶೂರನು ಅವನ್ಯಾವನಿರುವನು. ಇದು ಕುರುಕ್ಷೇತ್ರ, ಕುರುಪಾಂಡವನಿಗ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪಾಂಡವನಿಗ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೆತ್ತನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ, ನಾವು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ, ನಾವು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪಾಂಡವನಿಗ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಖ್ಯಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಚಲ್ಲಚಕನಿ ಸೈನ್ಯ ಮಂದಿ ಸಮರವೀರರು. ಖ್ಯಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಚಲ್ಲಚಕನಿ ಸೈನ್ಯ ಮಂದಿ ಸಮರವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ನನ್ನ ಸೀಳೆ ಬಿಡುವ ನನ್ನ ತಮ್ಮನು, ಆತನಿಸಿದ ಆರಿಸುವ ವೀರ ಕಣ್ಣನು. ಭೀಮನನ್ನು ಸೀಳೆ ಬಿಡುವ ನನ್ನ ತಮ್ಮನು, ಆತನಿಸಿದ ಆರಿಸುವ ವೀರ ಕಣ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪಾಂಡವನಿಗ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳೆ ಬಿಡುವ ನನ್ನ ತಮ್ಮನು, ಆತನಿಸಿದ ಆರಿಸುವ ವೀರ ಕಣ್ಣನು. ಭೀಮನನ್ನು ಸೀಳೆ ಬಿಡುವ ನನ್ನ ತಮ್ಮನು, ಆತನಿಸಿದ ಆರಿಸುವ ವೀರ ಕಣ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪಾಂಡವನಿಗ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಆಹಾ, ಅಣ್ಣನಾದ ಬಲರಾಮನು ದುರ್ಯೋಧನಿಗೆ ಯುದ್ಧಕ್ಕೆ ಬರುವೆನೆಂದು ಹೇಳಿರುವನು. ಅಣ್ಣನು ಕೌರವರ ಕಡೆ ನಿಂತರೆ, ನಾನು ಪಾಂಡವರ ಕಡೆ ನಿಂತರೆ ಯುದ್ಧವು ಸಾಗುವುದಿಲ್ಲ. ಅದಕ್ಕಾಗಿ ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಆ ಗೋವನ್ನು ಕೊಂದ ನೆಪದಿಂದ ಅಣ್ಣನಾದ ಬಲರಾಮನನ್ನು 21 ದಿವಸ ಭೂ ಪ್ರದಕ್ಷಿಣೆಗೆ ಕಳಿಸುವನು. ಯೋಗ ಮಾಯೆ ಜಾಗೃತಳಾಗು. ಇದೇನಾಶ್ಚರ್ಯ, ನಾನು ಹೋಗುವ ಮಾರ್ಗದಲ್ಲಿ ಒಂದು ಗೋವು ಅಡ್ಡಲಾಗಿ ನಿಂತಿರುವುದಲ್ಲ. ಅಮ್ಮ ಗೋಮಾತೆ, ಮಾರ್ಗವನ್ನು ಬಿಡುತ್ತಾಯೇ? ಹೋ, ಎಷ್ಟು ವಿಧವಾಗಿ ಬೇಡಿಕೊಂಡರೂ ಈ ಗೋವು ಮಾರ್ಗವನ್ನೇ ಬಿಡುತ್ತಲ್ಲವಲ್ಲ. ಇರಲಿ, ಒಂದು ಸಣ್ಣ ಶಿಲೆಯಿಂದ ಹೊಡೆದು ಓಡಿಸುವೆನು. ಆ ಶಿವ ಶಿವ, ನಾ ಕೆಟ್ಟೆನು, ನಾ ಕೆಟ್ಟೆನು. ಅಕಟಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಕರ್ಮಕ್ಕೆ ಒಳಗಾದೆ.
ಪಾಪವ ಪರಿಹರಿಸುವ ಬಗೆ ಕೊಂದ ಪಾಪವ ಪರಿಹರಿಸುವ ಬಗೆ ಕಾಣೆನು ದರೆಯೊಳಗೆ ಅಯ್ಯೋ ಕಾಣೆನು ದರೆಯೊಳಗೆ ಹಕಟಕಟಾಗೋ ಅತ್ಯಯದೈದು ಪಾಪಕ್ಕೆ ಗುರಿಯಾದೆ ಅಯ್ಯೋ ಕರ್ಮಕ್ಕೆ ಒಳಗಾದೆ ಕರ್ಮದ ಫಲವೋ ಮುಂದಿನ ಜನ್ಮದ ಪಾಪದ ಫಲವೋ ಇಂದಿನ ಜನ್ಮದ ಕರ್ಮದ ಫಲವೋ ಮುಂದಿನ ಜನ್ಮದ ಪಾಪದ ಫಲವೋ ಕೊಂದ ಪಾಪವ ಪರಿಹರಿಸುವ ಬಗೆ ಕೊಂದ ಪಾಪವ ಪರಿಹರಿಸುವ ಬಗೆ ಕಾಣೆನು ದರೆಯೊಳಗೆ ಅಯ್ಯೋ ಕಾಣೆನು ದರೆಯೊಳಗೆ ಅಕಟಕಟಾಗೋ ಅತ್ಯಯದೈದು ಪಾಪಕ್ಕೆ ಗುರಿಯಾದೆ ಅಯ್ಯೋ ಕರ್ಮಕ್ಕೆ ಒಳಗಾದೆ ಅಯ್ಯೋ ಪಾಪಕ್ಕೆ ಒಳಗಾದೆ. ಹೋ ಶಿವ ಶಿವ, ಒಂದು ಸಣ್ಣ ಶಿಲೆಯಿಂದ ಒಡೆದ ಮಾತ್ರಕ್ಕೆ ಈ ಗೋವು ಪ್ರಾಣ ಬಿಟ್ಟಿತಲ್ಲ. ಈ ವಿಚಾರವನ್ನು ನಾನು ನನ್ನ ತಮ್ಮನಾದ ಕೃಷ್ಣನಲ್ಲಿ ತಿಳಿಸುವೆನು. ಕೃಷ್ಣ 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 ಎಲ್ಲಿರುವೆ? ಬೇಗ ಬಾ ಕೃಷ್ಣ, ಬೇಗ ಬಾ. ಅಣ್ಣ ಅಣ್ಣ ಏನ ನನ್ನನ್ನು ಇಷ್ಟೊಂದು ಜಾಗೃತವಾಗಿ ಕಳಿಸಲು ಕಾರಣವೇನು? ಕೃಷ್ಣ, ಆ ವಿಚಾರವನ್ನು ನಾನು ಏನೆಂದು ಹೇಳಲಿ? ನಾನು ವಿಶ್ರಾಂತಿಗೆಂದು ಧ್ಯಾನವನಕ್ಕೆ ಹೋಗುತ್ತಿರುವಾಗ ಒಂದು ಗೋವು ಅಡ್ಡಲಾಗಿ ಬಂದು ನಿಂತಿತ್ತು. ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ಪ್ರಾಣ ಬಿಟ್ಟಿತು. ಕೃಷ್ಣ, ಹಾ ಶಿವ ಶಿವ, ಅಣ್ಣ ಎಂತಹ ಕಾರ್ಯವನ್ನು ಮಾಡಿದೆ? ಗೋವಂಶದಲ್ಲಿ ಹುಟ್ಟಿದ ನಾವು ಗೋಹತ್ಯವನ್ನು ಮಾಡಬಹುದೇ? ಕೃಷ್ಣ, ಈ ದೋಷ ಪರಿಹಾರಕ್ಕೆ ಏನಾದರೂ ಪರಿಹಾರವಿದ್ದರೆ ತಿಳಿಸಬಹುದು ಕೃಷ್ಣ. ಅಣ್ಣ ಅಣ್ಣ ಗೋತ್ರೆ ಶ್ರೀಹತ್ಯೆ ಶಿಶುಹತ್ಯೆ, ಜಗತ್ತಿನಲ್ಲಿ ಶ್ರೀಹತ್ಯೆ ಗೋಹತ್ಯೆ ಮಹಾಪಾಪಗಳಲ್ಲವೇ? ಆದರೆ ನೀನು ಗೋವನ್ನು ಕೊಂದ ಈ ದೋಷವನ್ನು ನಿವಾರಣೆ ಆಗಬೇಕಾದ್ರೆ 21 ದಿವಸ ಭೂಪ್ರದಕ್ಷಿಣೆ ಹಾಕಬೇಕು. ಕೃಷ್ಣ, ನೀನು ಹೇಳಿದಂತೆ ನಾನು 21 ಭೂಪ್ರದಕ್ಷಿಣೆಗೆ ಈಗಲೇ ಹೊರಡುತ್ತೇನೆ. ಅಣ್ಣ ಅಣ್ಣ ನೀನು 21 ದಿವಸ ಭೂಪ್ರದಕ್ಷಿಣೆ ಹೋದರೆ ಆ ದುರ್ಯೋಧನಿಗೆ ಯುದ್ಧಕ್ಕೆ ಬರುವೆನೆಂದು ಹೇಳುವೆಯಾ? ಆ ದುರ್ಯೋಧನನಿಗೆ ಯುದ್ಧದ ಚಿಂತೆ. ಪಾಂಡವರಿಂದ ಕೌರವರೇ ಆತರಾಗಲಿ, ಕೌರವರಿಂದ ಪಾಂಡವರೇ ಆತರಾಗಲಿ, ಮೊದಲು ನನಗೆ ಬಂದೊದಗಿರುವ ಪಾಪ ಪರಿಹಾರವಾದರೆ ಸಾಕು. ನಾನನ್ನು ಈಗಲೇ ಭೂ ಸಂಚಾರಕ್ಕೆ ಹೊರಡುವನು. ಕೃಷ್ಣ, ನಾನಿನ್ನು ಬರುವೆನು. ಹೋಗಿ ಬಾ ಅಣ್ಣ. ಅಣ್ಣನು 21 ದಿನ ಭೂಪ್ರದಕ್ಷಿಣೆ ಮುಗಿಸಿಕೊಂಡು ಬರೋದ್ರೊಳಗಾಗಿ ನನ್ನ ಈ ಕುರುಕ್ಷೇತ್ರ ಯುದ್ಧವನ್ನು ನಿರ್ಮೂಲ ಮಾಡುವೆನು. ಜಾಗೃತಳಾಗು ದೇವಿ. ಗೋಬೇಲೋ
ಮೇಲಿನ ಧರೆಗೆ ಭಾರವೇ ಎನ್ನ ಜನುಮವೇ ಹರಿಯೇ ಎನ್ನನಿ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮವೇ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ಮುಂದೆ ಗತಿಯ ಕಾಣೆನಯ್ಯ ತಂದೆ ಸಲಹು ಮಾಯನಯ್ಯ ಮುಂದೆ ಗತಿಯ ಕಾಣೆನಯ್ಯ ತಂದೆ ಸಲಹು ಮಾಯನಯ್ಯ ಹರಿಯೆನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮವೇ ಜೀವ ಒಂದು ನಾಮ ಹಲವು ಈ ವಿಚಿತ್ರ ನಾಟಕ ಜೀವ ಒಂದು ನಾಮ ಹಲವು ಈ ವಿಚಿತ್ರ ನಾಟಕ ಮುಂದೆ ಬರುವುದೊಂದು ತಿಳಿಯದು ದೇವನಿನ್ನ ನೇಮಕ ಮುಂದೆ ಬರುವುದೊಂದು ತಿಳಿಯದು ದೇವನಿನ್ನ ನೇಮಕ ಹುಟ್ಟು ಸಾವು ಗುಟ್ಟನೆಲ್ಲ ತಿಳಿದು ಕುಳಿತ ಹುಟ್ಟು ಸಾವು ಗುಟ್ಟನೆಲ್ಲ ತಿಳಿದು ಕುಳಿತ ಪಟ್ಟ ಬಯಲು ಎಂಬ ಜಗದಿಗೆ ಬಿಟ್ಟಿಯೇ ಖೋದಾಯಕ ಪಟ್ಟ ಬಯಲು ಎಂಬ ಜಗದಿಗೆ ಬಿಟ್ಟಿಯೇ ಖೋದಾಯಕ ಹರಿಯೇ ಎನ್ನನಿ ಮರೆತ ಅಣ್ಣ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೀಯ ದೇವ ದೇವ ನೀನು ನಮ್ಮ ಮೇಲಿದ್ದ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಏಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿನಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಉಭಯರು ಶಾಂತಿಯಿಂದ ಬಾಳದು ಉಳಿತಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನುಲ್ಲನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ
ಸಹಿಪನಾಗಿ ಪಾಪದ ಹೊರನಯ್ಯ ಶಿರದಲೇ ಬಂದು ರಕ್ತದಿಂದ ಅಪವಿತ್ರ ಭೂಮಾತೆಯನ್ನು ಪವಿತ್ರಗೊಳಿಸಲೆಂದು ಮುಂದೆ ಘೋರಾತ್ಯಯ ನೀಕಿಸೆ ಸಹಿಪೆನೆ ಬಿಟ್ಟದೆ ಶರಣ ತಂದೆಗೆ ಆಪತ್ ಬಂದುವೆ ಕರಮುಗಿದು ಬೇಡುವೆನು ಕೃಷ್ಣ. ಸದಾನ